ಹಲೋ ಸ್ನೇಹಿತರೆ, ನಾವು ಈಗ ಯೂನಿಫಾರ್ಮ್ ಪ್ಯಾಂಟ್ ಯಾವ ರೀತಿಯಲ್ಲಿ ಕಟ್ಟಿಂಗ್ ಮಾಡೋದು ಅಂತ ನಿಮಗೆ ಈಸಿಯಾಗಿ ತೋರಿಸ್ತೇವೆ. ಇದಕ್ಕೆ ಮುಖ್ಯವಾಗಿ 4 ಅಂಶಗಳು ಬೇಕಾದದ್ದು. ಉದ್ದ, ಅಗಲ, ಸೊಂಟ ಗೊತ್ತಾಗಿರ್ಬೋದು. ಉದ್ದ, ಸೊಂಟ, ಬಾಟಮ್, ಶೀಟ್ ಇದು ಮುಖ್ಯವಾಗಿ ಗೊತ್ತಾಗಬೇಕಾದದ್ದು. ನಾವು ಬಿಗಿನರ್ಸಿಗೂ ಕೂಡ ಇದು ಕಲಿಬೇಕು. ಮೊದಲಿಗೆ ನಾವು ಒಂದು ಫ್ಯಾಬ್ರಿಕ್ಕನ್ನು 4 ಭಾಗವಾಗಿ ಫೋಲ್ಡ್ ಮಾಡಿ ಮಡಚ್ಕೋಬೇಕು. ನೋಡ್ಕೊಳ್ಳಿ ಯಾವ ರೀತಿಯಲ್ಲಿ ಮಡಚ್ಕೊಂಡಿದ್ದೇನೆ. ಅದಕ್ಕಾಗಿ ಒಂದು ಅಳತೆ ಪ್ಯಾಂಟ್ ತಗೊಳ್ಳಿ. ನೀವು ಯಾವ ಪ್ಯಾಂಟ್ ತಗೊಳ್ಬೇಕು ಆ ಅಳತೆ ಪ್ಯಾಂಟ್ ತಗೊಳ್ಳಿ. ನಿಮಗೆ ಪ್ಯಾಂಟನ್ನು ಇಟ್ಟು ಕೂಡ ಕಟ್ ಮಾಡ್ಬೋದು ಬಿಗಿನರ್ಸಿಗಾದರೆ. ಇಲ್ಲಾದರೆ ನೋಡಿ ಯಾವ ಬದಿಯಿಂದ ನಾವು ಅಳತೆ ತಗೊಂಡಿದ್ದೇನೆ. ಮೇಲ್ಭಾಗದಿಂದ ತಗೊಳ್ಳಿಕ್ಕಿಲ್ಲ, ಸೊಂಟದಿಂದ ಕೆಳಭಾಗದ್ದು. ಸೊಂಟದ ಮೇಲ್ಭಾಗಕ್ಕೆ ಪಟ್ಟಿ ಇಷ್ಟು ಇಡುವುದರಿಂದ, ಹೆಚ್ಚುವರಿ ಇಡುವುದರಿಂದ ಅದಕ್ಕಿಂತ ಕೆಳಗೆ ಕಾಲು ಭಾಗದ್ದು ನಾವು ತಗೊಳ್ಬೇಕಾಗ್ತದೆ. ನೋಡಿ ನನಗೆ 32 ಲೆಂತ್ ಉದ್ದಕ್ಕೆ ತಗೊಂಡಿದ್ದೇನೆ. ಅದರಲ್ಲಿ 32 ಇದ್ದರೆ ಉದ್ದ ಇದ್ದರೆ 2 ಇಂಚು ಆ್ಯಡ್ ಮಾಡಿದರೆ ಆಯಿತು. ಕೆಳಭಾಗದಲ್ಲಿ ಮಡಿಸಲಿಕ್ಕೆ ಮೇಲ್ಭಾಗದಲ್ಲಿ ಅರ್ಧ ಇಂಚು ಸ್ಟಿಚಿಗೆ ಹೋಗ್ತದೆ. ನೋಡಿ ಇನ್ನು ಅಲ್ಲಿಂದ ಮೇಲ್ಭಾಗದಿಂದಲ್ಲ, ಸೊಂಟದ ಕೆಳಭಾಗ ನನಗೆ 9 ಉದ್ದಕ್ಕೆ ಸಿಕ್ಕಿದೆ. ಈ 9 ಉದ್ದ ಇದ್ದರೆ ಅದನ್ನು 9ಕ್ಕೆ ತಗೊಳ್ಬೇಕಾಗುತ್ತೆ ಫಿಟ್ಟಿಂಗಿಗಾಗಿ. ನಮ್ಮ ಕಾಲು ಭಾಗದ ಮಧ್ಯಭಾಗದ ನೋಡಿ ಅದನ್ನು ಒಂದು ಬದಿಗೆ ನಾವಿಷ್ಟು 9ಕ್ಕೆ ಒಂದು ಕ್ರಾಸ್ ಲೈನ್ ಹಾಕಿದರೆ ಸಾಕು. ಇದನ್ನು ಒಂದು ಸ್ವಲ್ಪ ಕ್ರಾಸ್ ಲೈನ್ ಆಗಿ ನೋಡಿ. ಇನ್ನು ನಾವು ಬೇಕಾದರೆ ಪ್ಯಾಂಟನ್ನೇ ಇಟ್ಟು ನಾವು ಫಿಟ್ಟಿಂಗಿಗೆ ಯಾವ ರೀತಿ ಲೈನ್ ಕೊಡ್ಬೋದು ಅಂತ ನೋಡ್ಕೊಳ್ಳಿ. ಫಿಟ್ಟಿಂಗ್ ಕೊಡುವಾಗ ಮೇಲ್ಭಾಗ ಸ್ವಲ್ಪ ಮೇಲ್ಭಾಗದಿಂದ ಸ್ವಲ್ಪ ಅಗಲಕ್ಕಾಗಿ ಕೊಡಬೇಕಾಗ್ತದೆ. ನೋಡ್ಕೊಳ್ಳಿ ಇದೇ ರೀತಿ ಪ್ಯಾಂಟನ್ನು ಇಟ್ಟು ಸ್ವಲ್ಪ ಅಗಲದಲ್ಲಿ ಫಿಟ್ಟಿಂಗ್ ಕೊಟ್ಟರೆ ಸಾಕು. ನಿಮಗೆ ಅದು ಅಲ್ಲಿ ಎಳೆಯುವಾಗ ಸ್ವಲ್ಪ ಮೇಲ್ಭಾಗದಿಂದ ಕಾಣ್ಬೋದು. ಅಲ್ಲಿಗೆ ಫಿಟ್ಟಿಂಗ್ ಕೊಡಲಿಕ್ಕೆಲ್ಲ ಮೇಲ್ಭಾಗ ಬರುವಾಗ ಸ್ವಲ್ಪ ಲೂಸಲ್ಲಿ ಪ್ಯಾಂಟ್ ಕೊಡಬೇಕಾಗ್ತದೆ. ಯೂನಿಫಾರ್ಮ್ ಪ್ಯಾಂಟ್ ಯಾವಾಗ ಸ್ವಲ್ಪ ಲೂಸ್ ಆಗಿರಬೇಕಾಗ್ತದೆ. ಅಲ್ಲಿ ತನಕ ಮಾತ್ರ ಪ್ಯಾಂಟ್ ಅಳತೆ ತಗೊಳ್ಳಿ. ಸ್ವಲ್ಪ ಇಲ್ಲಿಗೆ ಈ ಗೆರೆ ನಾನು ಮೊದಲಿಗೆ ಹಾಕಿದ ಕ್ರಾಸ್ ಗೆರೆಗೆ ಲೈನ್ ತಗೊಂಡು ಬಂದರೆ ಸಾಕು. ಕರೆಕ್ಟಾಗಿ ಪರ್ಫೆಕ್ಟಾಗಿ ನಮಗೆ ಪ್ಯಾಂಟ್ ಫಿಟ್ಟಿಂಗ್ ಬರ್ತದೆ. ಇನ್ನು ಅದನ್ನು ನಾವು ಮಾರ್ಕ್ ಹಾಕಿದ ಥರವೇ ಕಟ್ ಮಾಡಿ ತೆಗೀರಿ. ಇಲ್ಲಿ ನಾವು ತುಂಬ ಜನ ಸ್ವಲ್ಪ ತಪ್ಪು ಮಾಡೋದು ಯಾವುದಂದ್ರೆ ಕಿಸ್ತಾ ಭಾಗದಲ್ಲಿ ಪ್ಯಾಂಟನ್ನು ಯಾವಾಗಲೂ ಸ್ವಲ್ಪ ಲೂಸ್ ಆಗಿಡಬೇಕಾಗ್ತದೆ. ಅಂದರೆ ಕೆಳಭಾಗದಲ್ಲಿ ಗೊತ್ತಿರ್ಬೋದು, ಸೊಂಟದ ಕೆಳಭಾಗ ಬರುವಾಗ ಅವರಿಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಇಲ್ಲದ್ರೆ ಯೂನಿಫಾರ್ಮ್ ಆದ ಕಾರಣ ಅವರಿಗೆ ಸರಿಯಾಗಿ ಕೂತ್ಕೊಳ್ಳಿಕ್ಕೆ ಅದು ಸ್ವಲ್ಪ 20-25 ಇಂಚ್ ಅಗಲದಲ್ಲಿ ಇಟ್ಕೋಬೇಕಾಗ್ತದೆ. ಈಗ ನಾವು ಮೇಲ್ಭಾಗದಿಂದ ಕಟ್ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ಸ್ವಲ್ಪ ಯಾವಾಗಲೂ ಲೂಸಲ್ಲಿ ಕಟ್ ಮಾಡಬೇಕಾಗಿದೆ. ನಾವು ಸ್ಟ್ರೈಟ್ ಪ್ಯಾಂಟೆಲ್ಲ ಯೂನಿಫಾರ್ಮಲ್ಲಿ ಮಾಡಿದ್ರೆ ಕಷ್ಟ ಆಗ್ತದೆ. ಇದೇ ಥರ ನೆರಿಗೆ ಹಾಕಿ ಮತ್ತು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಬರ್ತದೆ. ಇನ್ನು ನಾವು ಸೊಂಟದ ಭಾಗದಲ್ಲಿ ಯಾವ ರೀತಿಯಲ್ಲಿ ಪೀಸ್ ಕಟ್ ಮಾಡಲಿಕ್ಕೆ ಬರ್ತದೆ, ಅದರಲ್ಲಿ ಕ್ರಾಸ್ ಜಾಸ್ತಿ ಬಟ್ಟೆ ಇದ್ದರೆ ಕ್ರಾಸ್ ಆಗಿ ಕಟ್ ಮಾಡ್ಬೋದು. ಇದರಲ್ಲಿ ಅವ್ರದ್ದು ಇರುವುದು 34 ಇದು ಅದರ ಸುತ್ತಳತೆ, ಸೊಂಟ ಸುತ್ತಳತೆ. ಅದರಲ್ಲಿ ನಿಮಗೆ ಬಟ್ಟೆ ಸಾಕಾಗದಿದ್ದರೆ ಅಗಲಕ್ಕೆ ನೀವು ತಗೊಳ್ಳಿ. ಅಗಲಕ್ಕೆ 4 ಪೀಸ್ 3 ಜಾಯಿಂಟ್ ಮಾಡಿದರೆ ಸಾಕಾಗ್ಬೋದು. ಅದರಲ್ಲಿ ಯಾವ ರೀತಿಯಲ್ಲಿ ಬಟ್ಟೆ ಬಂದಿದೆ ಅದೇ ರೀತಿಯಲ್ಲಿ ನೀವು ಕ್ರಾಸ್ ಮಾಡಿ ತೆಗೀರಿ. ಇಲ್ಲದ್ರೆ ಅಗಲಕ್ಕೆ ತೆಗೆದು ನಿಮಗೆ ಪ್ಯಾಂಟ್ ಪರ್ಫೆಕ್ಟಾಗಿ ಕಟ್ ಮಾಡಲಿಕ್ಕೆ ಆಗ್ತದೆ. ಇದರಲ್ಲಿ ಬಟ್ಟೆ ಕ್ರಾಸ್ ಇದ್ದ ಕಾರಣ 3 ಭಾಗ ಮಾಡಿ 2 ಭಾಗವನ್ನು 34 ಸುತ್ತಳತೆ ಬರುವಷ್ಟು ಮಾಡಿ ಕಟ್ ಮಾಡಿ ಜಾಯಿಂಟ್ ಮಾಡಿ, ಆಗ ನಿಮಗೆ ಕರೆಕ್ಟಾಗಿ ಬರ್ತದೆ. ನೋಡ್ಕೊಳ್ಳಿ ಇದೊಂದು ಅಳತೆ ನಾನು ಸೊಂಟ ಸುತ್ತಳತೆ 34 ಇದ್ದರೆ ಇದೇ ರೀತಿ ಈ ರೀತಿ ಮಾಡಿ ಜಾಯಿಂಟ್ ಮಾಡಿ ಕಟ್ ಮಾಡಿ ನಿಮಗೆ 34 ಬರುವಾಗೆ ನೀವು ಇಟ್ಕೊಂಡ್ರೆ ಆಯಿತು. ಪೀಸ್ ಎಷ್ಟು ಬೇಕಾದರೂ ಜಾಯಿಂಟ್ ಮಾಡ್ಬೋದು. ಇದು ನನಗೆ ಬಟ್ಟೆ ಕಡಿಮೆ ಇದ್ದ ಕಾರಣ ನಾನು ಇದೇ ರೀತಿಯಲ್ಲಿ ಕಟ್ ಮಾಡಿ ಇದೇ ಥರ ಮಾಡಿ ಮಧ್ಯಕ್ಕೆ ಒಂದು ಪೀಸ್ ಇಟ್ಟರೆ ಕರೆಕ್ಟಾಗಿ ನಿಮಗೆ ಪ್ಯಾಂಟ್ ಫಿಟ್ಟಿಂಗ್ ಬರ್ತದೆ. ನಿಮಗೆ ಇದು ಇಷ್ಟವಾದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.